ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಅಪ್ಪ ದೊಡ್ಡ ಅಭಿಮಾನಿ, ಅವ್ರು ನಮ್ಮ ದೇವರು. ನಾನು ಆ್ಯಕ್ಚುಲಿ ಸ್ಟೇಜಲ್ಲಿ ಹೋಗಿದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅಪ್ಪ ಯು ಆರ್ ಗಾಡ್ ಆ್ಯಂಡ್ ಗಾಡ್ ಇಸ್ ಗ್ರೇಟ್ ಅಂತ. ಮಾತು ನಿಮ್ ಮಗ ನಮ್ಮಪ್ಪ ಅಂತ ನಿಮ್ಮನ್ನ ಅಟ್ಟದ ಮೇಲೆ ಕೂರಿಸ್ಬಿಟ್ನ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅಭಿಮಾನಿದ ಆಸೆ ಅದು ಆ್ಯಕ್ಚುಲಿ ನನ್ನ ಪ್ರಾಣ ಇವಾಗ ಹಂಗೆ ಆಗ್ತಾ ಇದೆ. ಅವ್ರ ಆಶೀರ್ವಾದ ಇರಬೇಕಷ್ಟೇ ನನಗೆ, ಅವ್ರ ಪ್ರೀತಿ ಆಶೀರ್ವಾದ. ನಾನು ಟ್ರೈ ಮಾಡ್ತೀನಿ ಇಂಡಸ್ಟ್ರಿಗೆ ಬರೋಕ್ಕೆ, ಬಟ್ ಹೇಳ್ರಪ್ಪ ಹೇಳ್ರು. ಇದು ಅಪ್ಪದ ಹೆಸರು ಇಲ್ಲ, ಯಾರು ಹೆಸರುದಿಲ್ಲ ಅದರಲ್ಲೆಲ್ಲ. ಹಾಂ, ಎಲ್ಲಿದ್ರಿ ಸರ್ ನೀವು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಇದು ಅಪ್ಪದ ಹೆಸರು ಇಲ್ಲ, ಯಾರು ಹೆಸರುದಿಲ್ಲ ಅದರಲ್ಲೆಲ್ಲ. ಹಾಂ, ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಫಿಲಾಸಫಿ ಇದು ಒಂದೇ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ದಾರೆ ಟ್ಯಾಲೆಂಟ್ ಇರೋರು, ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ನಾವು ಅಪ್ಪದ ಹೆಸರಲ್ಲಿ ಹುಟ್ಟು ಬಂದಿದ್ದೀವಿ, ಅವ್ರ ಹೆಸರಲ್ಲಿ ನಾನು ಮೂವಿ ಮಾಡೋಕೆ ಇಷ್ಟ ಇಲ್ಲ ನನಗೆ. ನಾನು ಮಾಡಿದ್ರೆ ನಾನು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತೀನಿ, ಕೆಳಗಡೆಯಿಂದ. ಸೊ ಅವನನ್ನ ನೋಡ್ ಕಲಿ, ನಿನ್ ತರ ಶೋಕಿ ಮಾಡಕ್ ಕಾಲೇಜ್ಗೆ ಹೋಗಲ್ಲ ಅವನು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಾಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಸ್ಕೂಲಲ್ಲಿ ಒಂದು ಡಿಸಿಷನ್ ಮಾಡಿದ್ದೆ ನಾನು, ಅದು ಲೈಫ್ ಲಾಂಗ್ ಇರುತ್ತೆ ಅಂತ ಅನ್ಕೊಂಡೆ. ಅದು ಡಿಸಿಷನ್ ಯಾಕೋ ಸರಿ ಹೋಗಿಲ್ಲ, ಕಟ್ ಆಗೋಯ್ತು. ಲವ್ ಸ್ಟೋರಿ, ಅದನ್ನು ಒಂಥರ ಲವ್ ಸ್ಟೋರಿ. ಯಾರು ಹತ್ರ ಗೊತ್ತಿಲ್ಲ, ಇದೆ ಲವ್ ಕಂಡು ಹೋಗೋ ಬಾಯ್ ಅನ್ಕೊಂಡು. ನಾನು ಟ್ರೈ ಮಾಡ್ತೀನಿ ಸರ್, ನನ್ನ ಕೈ ಐ ಟ್ರೈ ಮೈ ಹ್ಯಾಂಡ್ ಇನ್ ಆ್ಯಕ್ಟಿಂಗ್, ಬಟ್ ವಿತ್ ನೋ ಇನ್ಫ್ಲೂಯೆನ್ಸ್. ಯಾರು ನಂಗೆ ಝೀರೋ ಇನ್ಫ್ಲೂಯೆನ್ಸ್ ಅನ್ನ. ಲೈಕ್ ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನನಗೆ ಗೊತ್ತು ಈ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತೀನಿ ಅಂತ 100%. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನಗೆ ಗೊತ್ತಿತ್ತು. ನಾನು ಅಮ್ಮ ಮುಂಚೆನೇ ಹೇಳ್ತಾ ಇದ್ದೆ, ಈ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ, ಹಿಂಗೆ ಕಂಪ್ಲೇಂಟ್ ಹೇಳ್ತಾರೆ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ಪರೀಕ್ಷೆಯಲ್ಲಿ ಕೋಳಿ ಮೊಟ್ಟೆ ಎಲ್ರಿಗಿಂತಲೂ ಸಲೀಸಾಗಿ ಇವನ್ಗೆ ಸಿಕ್ಕದು ಕಣವ. ನಾನು ಇಂಡಸ್ಟ್ರಿ ಹಿಂಗೆ ತರ್ತೀನಿ ಅಂತ ಯಾವ್ದಾನ ಶೇರ್ ಮಾಡಿದ್ದುಂಟ ಅಪ್ಪ ನಿಮ್ಮ ಜೊತೆಗೆ? ಅವ್ರ ನೋಡಿ ಈ ಥರ ಮ್ಯಾನರಿಸಮ್ ಇಟ್ಕೊಬೇಕು, ಈ ಥರ ಒಂದು ಸ್ಟೈಲ್ ಇರಬೇಕು, ಬಾಡಿ ಫಿಸಿಕ್ ನೀನು ದಪ್ಪ ಆಗಬಾರ್ದು, ಇದೇ ಒಂದು ಫಿಸಿಕಲ್ಲ ನೀನು ನಿಂತ್ಕೊಬೇಕು, ಸ್ಟ್ರಕ್ಚರ್ ಹಂಗಿರಬೇಕು, ನಿಂತ್ಕೊಂಡ್ರೆ ನೀನು ಹೀರೋ ಅಂತ ಅನ್ಸ್ಬೇಕು, ಇವ್ನು ಯಾರು ಗುರು ಅಂತ ಅನ್ಸ್ಬಾರ್ದು ಜನಕ್ಕೆ ಅಂತ. ನಡಿಯಲೋ ವಾತಿಕ್ಯಾತ್ ನನ್ನ ಮಗನೇ, ನಡಿಯೋ. ಯಾವ್ದೋ ಒಂದು ಪಾಯಿಂಟ್ ಇಟ್ಕೊಂಡು ರುಬ್ಬಾದಂತೂ ಗ್ಯಾರಂಟಿ. ಜೋಗೋ